ಹಲೋ ಚೆನ್ನಾಗಿ ಏನು ನೀವು ಡಾಕ್ಟರ್ ಆಗಿ 1 ವರ್ಷ ಆಯ್ತು ಫೋನ್ ಇಲ್ಲ ಮೆಸೇಜ್ ಇಲ್ಲ ನಂಬರ್ ಕೂಡ ಹಾಕಿಲ್ಲ ಯಾಕೆ ಇಷ್ಟು ಬೇಗ ನನ್ನ ನಂಬರ್ ಬೇಕಾ ಅಥವಾ ಈ ಲಕ್ಷ್ಮಿ ಬರಲಿಲ್ಲ ಕಾಣಿಸ್ತಾನೆ ಇಲ್ಲ ನಿಮ್ಮ ಈ ಉಪಕಾರನ ಜೀವನದಲ್ಲೇ ಮರೆಯಬಾರದು ಅಂದು ನೀವು ನಿಮ್ಮ ತಂದೆಯವರು 7,000 ಹಣ ಕೊಟ್ಟರೆ ನಾನು ಡಾಕ್ಟರೇ ಆಗುತ್ತಿರಲಿಲ್ಲ ನಾನು ಡಾಕ್ಟರ್ ಆಗಿರಲಿಲ್ಲ ಅಂದಾಗ ಒಂದು ಮಾತು ಹೇಳಬೇಕೆಂದರೆ ನೀವು ನನ್ನ ಪಾಲಿನ ದೇವರೆಂದರು ನೀವು ನನ್ನ ತುಂಬಾ ಮಾಡ್ತಾರೆ ನಾನು ದೊಡ್ಡ ಮಾಡಿದ್ದೀನಿ ಮನುಷ್ಯನಾಗಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವಂತ ಮನೋಭಾವನೆ ಇರಬೇಕು ಬಟ್ ನನ್ನ ಹ್ಯಾಬಿಟ್ ಹೀಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ಭಾವನೆ ನನ್ನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಗೊತ್ತಾ ನಿಮ್ಮ ಬಗ್ಗೆ ತುಂಬಾ ಕೇಳಿ ಮೀನಾಕ್ಷಿ ನಿಮ್ಮ ಹೃದಯ ತುಂಬಾ ವಿಶಾಲವಾದದ್ದು ಅಂತ ಅಂತೆಯೇ ನೀವು 50,000 ಹಣ ಕೊಟ್ಟು ನನಗೆ ತುಂಬಾ ಉಪಕಾರ ಮಾಡಿದ್ದೇನೆ ಈಗಿನ ಕಾಲದಲ್ಲಿ ಈ ಉಪಕಾರ ಯಾರು ಮಾಡ್ತಾರೆ ನೋಡಿ ಈಗ ನಿಮಗೆ ಹಣ ವಾಪಸ್ ನಾನು ಕೊಂಡಿದ್ದ ಮೇಡಮ್ ತೆಗೆದು ನನಗೆ ನೆನಪೇ ಇಲ್ಲ ಹೋಗ್ಲಿ ಈ ವಿಷಯ ಈ ವಿಷಯ ನಮ್ಮ ಮನೆಯಲ್ಲಿ ಏನಾದರೂ ಡಾಕ್ಟರ್ನೇ ಆಗಲಿಲ್ಲ ಮೀನಾಕ್ಷಿ ನಮ್ಮ ತಂದೆಯವರಿಗೆ ಲಂಚ ತೆಗೆದುಕೊಂಡು ಒಂದು ಮದುವೆ ಆಗುವಾಗ ಅವರಿಗೆ ಇಷ್ಟವಿಲ್ಲ ಅವರು ಸತ್ಯಕ್ಕಾಗಿ ಎಂಬ ತುಂಬಾ ಸಂಸ್ಥರು ಸತ್ಯ ನ್ಯಾಯ ಧೈರ್ಯವೇ ಅವರು ಉಳಿಸಿಕೊಂಡಿದ್ದಾರೆ ನಿಮ್ಮ ತುಂಬಾ ಹಿಂದೆ ಕಾಣುತ್ತೆ ಈ ಜನರೇಷನ್ ಬಗ್ಗೆ ಅವರು ಸುಖವಾಗಿ ನಿಮ್ಮ ಮದುವೆ ವಿಷಯ ವಿಚಾರ ಅವರು ನನ್ನ ಮದುವೆ ತುಂಬಾ ಮಾಡುತ್ತಿದ್ದಾರೆ 16 ತಡೆ ಕನ್ಯೆಯನ್ನು ತೋರಿಸಿದ್ದಾರೆ ಆದರೆ ನನ್ನ ಮನಸ್ಸಿಗೆ ಬರಲಿಲ್ಲ ನನ್ನ ಬಂದ ಹೆಣ್ಣು ಸಾಕು ನಾಳೆ ಮದುವೆ ಮಾಡುತ್ತಾರೆ ಮದುವೆ ನಾಳೆ ಆಗಬಹುದು ಆದರೆ ನಿಮ್ಮ ಹಣ ಕೊಡಬೇಕಲ್ಲ ಅದೇ ನೋಡಿ ನೀವೀಗ ಹಣ ಕೊಡೋಕೆ ಮಾತಾಡ್ತಾ ತುಂಬಾ ಕೋಪ ಬರುತ್ತೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ನಾನು ಈಗ ನಾನು ಏನಾದರೂ ಹಣ ಕೇಳಿದ್ನಾ ಒಂದು ಹಣ ಕೊಡಲೇಬೇಕು ಕೊಡಿ ಅದರ ಬದಲಾಗಿ ಯಾವ ಹೇಳಿ ನನ್ನಿಂದ ಯಾವ ಗೌರವ ಹೇಳಿ ನಾ ಮಾಡಿ ಉಪಕಾರ ನೋಡಿ ನಿಮ್ಮ ತಂದೆಯವರ ಸಂತೃಪ್ತಿ ಹೊಂದಬಹುದು ನಮ್ಮ ತಂದೆ ಹೊಂದೋದಕ್ಕೆ ಅವರು ನಿಮ್ಮ ಮುಂದೆ ಬರಲ್ಲ ಮೀನಾಕ್ಷಿ ಅಂದರೆ ನಮ್ಮ ತಂದೆ ಸತ್ತೋಗಿ 6 ವರ್ಷ ನಿಮ್ ಜೊತೆ ಮಾತಾಡಬೇಕು ಸಾಯಿಗಳಿಗೆ ಪ್ರಯತ್ನಪಟ್ಟರು ಆದ್ರೆ ಈ ವಿಷಯ ಹೇಳ್ತಾ ನಾನು ಕೂಡ ಪ್ರಯತ್ನಪಟ್ಟೆ ಅಷ್ಟರಲ್ಲಿ ನಮ್ಮ ಬಂದು ನನ್ನ ಮೈ ಕರ್ಕೊಂಡು ಹೋದ್ರು ಇಷ್ಟು ದಿವಸದಲ್ಲಿ ಕಾಣಲಿಲ್ಲ ಇವತ್ತಿಗೆ ಕಾಣ್ತಾ ಇದ್ದಾರೆ ಅದು ಅದೇ ನಮ್ಮೂರಲ್ಲಿ ಡಾಕ್ಟರ್ ಆಗಿ ಜನರ ತುಂಬಾ ಸಂತೋಷ ಆಯ್ತು ನೀವು ಯಾವ ಅದೇ ನನ್ನ ಇಂಥ ಸಂದರ್ಭದಲ್ಲಿ ನಾನು ಉಪಕಾರ ಮಾಡದೆ ಹೋದರೆ ಮನುಷ್ಯನೇ ಮರೆಯಾಗುತ್ತೆ ಹೇಳು ನನ್ನಿಂದ ಯಾವ ಕೂಡ ಒಂದು ಅನಾಥ ಬಯಸೋದು ತನ್ನ ಕೈ ಕಟ್ಟಿಕೊಂಡು ಹೋಗೋದು ಅಂದರೆ ನನ್ನ ಒಪ್ಪಿಗೆ ಇದೆ ನಮ್ಮನ್ನ ಬಡವರಿಗೆ ಬರುವುದಕ್ಕೆ ಮೇಲೆ ಅನುಮಾನ ನೋಡಿ ಈ ಜಗತ್ತಿನಲ್ಲಿ ಶ್ರೀಮಂತ ಬಡವರನ್ನು ಬೆಳೆಸಿದ್ದಾರೆ ಈ ಶ್ರೀಮಂತ ಬಡವರನ್ನು ಭೇದ ಭಾವ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಮೆಚ್ಚಿನ ಮೇಲಾಗಿ ನಿನ್ನ ಮಾತಿಗೆ ಈ ಮದುವೆ ತಡವಾಗಬಾರದು ಅವರು ಒಲಿಸುವ ನಮ್ಮ ಮದುವೆ ಆದಂತೆ ಸರಿ ಆದರೆ ನಿಮ್ಮ ಹಣ ಕೊಡಬೇಕಲ್ಲ ಮತ್ತು ಹಣದ ಬಗ್ಗೆ ಮಾತಾಡ್ತಾ ಇರ್ತಾರೆ ನೋಡಿ ಸಾವಿರ ಆಸೆ ಹಣ ವಾಪಸ್ ಕೊಡಲೇಬೇಕು ನಮ್ಮ ಮಗನಿಗಾಗಿ ಕೊಟ್ಟಿರೋ ಅಡ್ವಾನ್ಸ್ ಅಂತೂ ನೀವು ಹೌದು ಮತ್ತೆ ನಾನು ಬುದ್ಧಿವಂತಿದ್ದೇನೆ ಅಂತಾನೆ ಹತ್ತಿ ಹಚ್ಚದಲ್ಲಿ ನಿಮ್ಮ
ಹೌದು ಹೌದು ಮದುವೆ ಅಡ್ವಾನ್ಸ್ ಏನೋ ಬಂತು, ಆದರೆ ನಮ್ಮ ಪ್ರೀತಿಯ ಅಡ್ವಾನ್ಸ್ Man proposes, but God disposes. Life is a song, life is a dream, life is a love, enjoy. Kabita ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್,
ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು, ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ ಎಸ್.ವಿ. ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್.